ನಮಸ್ಕಾರ. ಇವತ್ತು ನಾವು ಕುರುಡುಮಲೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮುಳ್ಬಾಗ್ದಲ್ಲಿರುವಂಥದ್ದು. ಇದರ ಮೂಲಭೂತವಾಗಿರೋ ಹೆಸರು ಕೂಡುಮಲೆ ಅಂತ. ಕೂಡು ಅಂದರೆ ಕೂಡೋದು ಅಂತಂದರೆ ಆ ಕಾಲದಲ್ಲೇ ದೇವರುಗಳೆಲ್ಲ ಬಂದು ಸೇರ್ತಿದ್ರಂತೆ. ಬ್ರಹ್ಮ, ವಿಷ್ಣು, ಶಿವ ಎಲ್ಲ ಇಲ್ಲಿ ಬಂದು ಸೇರ್ತಾಯಿದ್ರು ಅಂತ ನಮ್ಮ ಪುರಾಣದಲ್ಲಿದೆ. ಅದಕ್ಕೆ ಅದನ್ನು ಕೂಡುಮಲೆ. ಕಾಲಕ್ರಮೇಣ ಹೋಗ್ತಾ ಅದು ಕುರುಡುಮಲೆ ಅಂತ ದೇವಸ್ಥಾನ ಆಗುತ್ತೆ. ಎಷ್ಟು ವಿಶಾಲವಾಗಿ ಆರಾಮಾಗಿ ನಿದ್ರೆ ಮಾಡ್ತಿದ್ದೆ ನೋಡಿ. ನಾನು ಯಾವುದು ವಿಗ್ರಹ ಅಂದ್ಕೊಂಡೆ. ಹೆಂಗಿತ್ತು ಗಣೇಶ ಮೂರ್ತಿ? ಆ್ಯಕ್ಚುಲಿ ಗಣಪತಿ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಸಿಕ್ಕಾಬಟ್ಟೆ ದಪ್ಪದಾಗಿ ಫುಲ್ಲಿ ಲೋಡೆಡ್ ಗಣಪತಿ. ಬಟ್ ತುಂಬ ಚೆನ್ನಾಗಿತ್ತು. ನಂಗೆ ಇನ್ನೂ ಒಂದು ಏನು ಇಷ್ಟ ಆಯ್ತು ಹೇಳಿ, ನಾನು ನಿಮ್ಗೆ ಆ ಫುಟೇಜ್ ಶೇರ್ ಮಾಡಿ. ಅಲ್ಲಿ ದೇವಸ್ಥಾನದ ಮುಂಭಾಗ ಇದೆಲ್ಲ ಧೂಪ ಹಾಕ್ತಾರಲ್ಲ, ಅಲ್ಲಿ ನಾಯಿ ಬಂದು ಮಲಗಿದೆ. ಯಾರು ಡಿಸ್ಟರ್ಬ್ ಮಾಡಿಲ್ಲ ಅದಕ್ಕೆ. ಅಂದ್ರೆ ಪ್ರಾಣಿಗೂ ಸಮವಾದ ಹಕ್ಕಿದೆ, ಅದಕ್ಕೂ ಬದುಕೋ ಹಕ್ಕಿದೆ, ಅದು ಬರ್ಬೋದು ಅನ್ನೋದನ್ನ ಇಲ್ಲಿ ಸಾಬೀತುಪಡಿಸಿದ್ದಾರೆ ದೇವಸ್ಥಾನದವ್ರಿಗೆ. ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು. ಇನ್ನು ಜೊತೆಗೆ ನನ್ನ ಬಾಲ್ಯದ ಗೆಳೆಯ ಗೌತಮ್ ಅಲಿಯಾಸ್ ಬಬ್ಲು ಬಂದಿದ್ದಾರೆ. ವೆಲ್ಕಮ್ ಬಬ್ಲು. ಆ್ಯಂಡ್ ಆಲ್ಸೋ ಮಿಸ್ಟರ್ ಆದಿತ್ಯ. 3 ವರ್ಷ ಆದಮೇಲೆ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ ಫ್ರೆಂಡು ಅಷ್ಟೇ. ಇನ್ಮೇಲೆ ರೆಗ್ಯುಲರ್ ಆಗಿ ರೈಡ್ ಮಾಡೋಣ. ದಿನ ಆಗಿತ್ತು, ತುಂಬ ವರ್ಷಗಳಾಯಿತು ಬ್ಯಾಕ್ ರೈಡ್ ಮಾಡಿ. ಸೊ ಈ ಗಣಪತಿ ಏಕಶಿಲ ಸಾಲಿಗ್ರಾಮ ಮೂರ್ತಿ. ಇದು ತುಂಬ ದೊಡ್ಡದು, ತುಂಬ ವಿಶೇಷವಾಗಿರುವಂಥ ಸಾಲಿಗ್ರಾಮ ಗಣಪತಿ. ಇದು ತುಂಬ ಅತ್ಯದ್ಭುತವಾಗಿದೆ. ಯಾರೇ ಈ ಕಡೆ ಮುಳ್ಬಾಗಿಲ ಕಡೆ ಬಂದರೆ ಇದೊಂದು ವಿಸಿಟ್ ಕೊಡಲೇಬೇಕು. ಸಾಕಾಗಿದೆ. ಒಂಥರ ಖುಷಿ. ಸುತ್ತಲೂ ಬೆಟ್ಟಗಳಿದ್ದಾವೆ. ಅನಿಲ್ ಬಂದಿದ್ದಾರೆ ಇವತ್ತು ವಿಶೇಷವಾಗಿ. ಅನಿಲ್ ಅವರು ವೆಲ್ಕಮ್. ಅನಿಲ್ ಯಾತಕ್ಕೆ ಬಂದಿದ್ದಾರೆ ಸರ್? ಯಾತಕ್ಕೆ ಬಂದಿದ್ದಾರೆ? ಅಯ್ಯೋ, ನನ್ನ ಬರ್ಡೇಗೆ ಎಲ್ಲರೂ ವಿಶೇಷವಾಗಿ ಸಾರು ಪ್ರೋಟೀನ್ ಬಾರ್ ಕೊಡಬೇಕಂತ ಆಜ್ಞೆ ಮಾಡಿದ್ದಾರೆ. ಆಜ್ಞೆ ಇಲ್ಲ, ಕೋರಿಕೆ. ಅಲ್ಲಿ ಕುರುಡುಮಲೆ ಗಣೇಶ ದೇವಸ್ಥಾನ ಇದೆ. ಹಾಗೇ ಮುಂದೆ ಬಂದರೆ ಸ್ಟ್ರೈಟ್ ನಮಗಿಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಇದು ತುಂಬ ಚೆನ್ನಾಗಿದೆ. ಇದ್ರ ವಿಶೇಷಗಳು ಹೇಳ್ತೀನಿ ಬನ್ನಿ. ಇದೊಂದು ಬ್ಯೂಟಿಫುಲ್ ಗಣಪತಿ ಇದೆ. ಇದನ್ನು ಯಾಕೆ ಇದು ಕೇಜ್ ಮಾಡಿದ್ದಾರೆ ಅಂದರೆ, ಮುಟ್ಟಬಾರ್ದು ಅಂತಲ್ಲ, ಇದು ತಟ್ಟಿದರೆ ನಾದಸ್ವರಗಳು, ಅದು 7 ಸ್ವರಗಳು ಬರುತ್ತೆ ಈ ಗಣೇಶನ ನಾವು ಟ್ಯಾಪ್ ಮಾಡಿದ್ರೆ. ಸೊ ಹಾಗಾಗಿ ಜನ ಬಂದು ತಟ್ತಾರೆ, ತುಂಬ ಹಾಳು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಇಲ್ಲಿ ಇವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇರುತ್ತೆ ಕೇಜ್ ಹಾಕಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಹಿಸ್ಟ್ರಿ ಮೇಸ್ಟ್ರು ಇದ್ದಾರೆ. ನಾನು ಗೊತ್ತಿರೋದು ಹೇಳ್ತೀನಿ ಸರ್, ನಿಮ್ಗೆ ಗೊತ್ತಿರೋದು ನೀವು ಹೇಳಿ ಸರ್. ಈ ದೇವಸ್ಥಾನಕ್ಕೆ ಫೌಂಡೇಶನ್ ಇಲ್ಲ ಸರ್. ಸೊ ಫೌಂಡೇಶನ್ ಇಲ್ಲದೆ ಕಟ್ಟಿರೋಂಥ ದೇವಸ್ಥಾನ. ಇದನ್ನು ಕಟ್ಟಿದ್ದು ಜಕಣಾಚಾರಿ. ಅದಾದ ನಂತರ ಅವ್ರ ಮಗ ದಕಣಾಚಾರಿ ಅದನ್ನು ಮುಂದುವರಿಸ್ತಾನೆ. ಸೊ ನೋಡಿ, ಇಲ್ಲಿ ಚೋಳರ ಕಾಲದ ಇಲ್ಲಿ ಶಾಸನಗಳಿದ್ದಾವೆ ನೋಡಿ. ಇಲ್ಲಿ ಕೆಳಗಡೆ ಇಲ್ಲಿ ಈ ಜಾಗದಲ್ಲೇ ಚೋಳರ ಕಾಲದ ಅಲ್ಲ, ಚೋಳರ ಕಾಲಕ್ರಮೇಣ ಹೊಯ್ಸಳರದು ಚೋಳರದೆಲ್ಲ ಇದೆ. ಇದು ಚೋಳರ ಕಾಲದ ಶಾಸನ ಇದೆ. ಸರಿ, ಇದು ಯಾರ ದಾನಿಗಳು ಇಲ್ಲಿ ಕೊಟ್ಟಂತ ಒಂದು ಈ ಜಾಗನ ದಾನಿಗಳು ಈ ಭೂಮಿನ ಕೊಟ್ಟಿದ್ದು, ದೇವಸ್ಥಾನಕ್ಕೆ ಕೊಟ್ಟಿದ್ದು, ಅದ್ರದ್ದು ಹೆಸರಾಕಿದೆ. ಯಾರು ದಾನಿ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಅದರ ಉಲ್ಲೇಖ ಆಗಿದೆ. ತಮಿಳಲ್ಲಿ ಬರೆದಿದೆ ಚೋಳರ ಕಾಲದ ನೋಡಿ. ಚೋಳರ ಮತ್ತು ಪಲ್ಲವರ ಕಾಲದಲ್ಲಿ ಲೋಕಲ್ ಯಾರು ಸಾಮಂತ ರಾಜ ಮಾಡಿಸಿದ್ರು ಅಂತ ಹೇಳ್ತಾರೆ. ಫೌಂಡೇಶನ್ ಇಲ್ಲದೆ ಇರುವಂಥ ಒಂದು ದೇವಸ್ಥಾನ ನೋಡಿ. ಮೇಲ್ಗಡೆದು ಮೋಟರ್ದು, ದಟ್ ಈಸ್ ದ್ರಾವಿಡಿಯನ್ ಸ್ಟೈಲ್. ಕ್ಷಮದಾಂಬ ದೇವಾಲಯ. ಕ್ಷಮದಾಂಬ ಯಾಕೆ ಹೇಳೋದು? ಯಾಕೆ ಸರ್? ಪಾರ್ವತಿ ಯಾರೋ ರಾಕ್ಷಸನ್ನ ಮಾಡೋಕ್ಕೆ ಹೋದಾಗ, ಸಂಹಾರ ಮಾಡೋಕ್ಕೆ ಹೋದಾಗ ಕ್ಷಮೆ ಕೇಳ್ತಾ ಅಂತೇಳಿ ಕ್ಷಮದಾಂಬ ಆಯಿತು ಅಂತ. ಓಕೆ. ಹಾಂ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದ್ರ ಹೊರಗಡೆ 2 ಪಾಳು ಬಿದ್ದ 2 ದೇವಾಲಯಗಳು. ಅದು ಪೂಜೆ ನಡೀತಿಲ್ಲ ಅನ್ಸುತ್ತೆ. ಅದು ಪುರಾತನ ದೇವಸ್ಥಾನ ಅಲ್ಲಿರೋದು. ನಂದಿ ಸಾಕಾಗಿದೆ. ಕಂಬಗಳು ನೋಡಿ, 2 ಕಂಬಗಳು ಭಾಳ ಭಾಳ ಚೆನ್ನಾಗಿದೆ. ಇದ್ರದ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಂಬ. ಎಲ್ಲ ಶಿವನ ಬೇರೆ ಬೇರೆ ರೂಪಗಳನ್ನು ಇಲ್ಲಿ ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಶಿವ ಪಾರ್ವತಿದು ಇದು ನೋಡಿ. ಇದು
ನನಗೆ ಅದು ಇಷ್ಟ ಆಗಿದೆ ಅಂದರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದು ಶಿವ ಪಾರ್ವತಿದು ಈ ಕಂಬದಲ್ಲಿ ಬೇರೆ ಬೇರೆ ಅವತಾರಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕೆತ್ತಿದ್ದಾರೆ ಅಂದರೆ ನೋಡಿ ಡಿಟೇಲ್ಡು ಈ ಥರ ನೋಡಿ. ಒಂದು ಮಿಸ್ಟೇಕ್ ಆಯಿತು ಅಂತಂದ್ರೂ ಇಡೀ ಕಂಬನ ಮತ್ತೆ ಕೆತ್ತಬೇಕು. ಇಷ್ಟೆಲ್ಲ ಗ್ಯಾಪ್ ಕೊಟ್ಟು ಮಾಡೋದು ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಸ್ಕಲ್ಪ್ಚರ್ ನೋಡಿರಿ. ಒಂದು ಮಿಸ್ಟೇಕ್ ಮತ್ತೆ ಪುನಃ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿದಲ್ಲ, ಬ್ಯೂಟಿಫುಲ್. ಬೆಲೆ ಕಟ್ಟಕ್ಕಾಗಿರುವಂಥ ಒಂದು ಜಕಣಾಚಾರ್ಯವರು ನಿರ್ಮಾಣ ಮಾಡಿರುವಂಥ ಒಂದು ದೇವಸ್ಥಾನ, ಅತ್ಯದ್ಭುತವಾದ ದೇವಸ್ಥಾನ ರೀ ಸರ್. ಏನು ಹೇಳ್ತಾ ಇದ್ರಿ ಸರ್, ಜಕಣಾಚಾರ್ಯವರು ನಿರ್ಮಾಣ ಮಾಡಿರುವಂಥ ಒಂದು ಅತ್ಯದ್ಭುತವಾದ ಒನ್ ಆಫ್ ದಿ ದೇವಸ್ಥಾನ ಸರ್. ಅದಾದ ನಂತರ ಅವ್ರ ಮಗ ಮುಂದುವರಿಸ್ತಾನಂತೆ. ಬಟ್ ನೋಡಿ ಸರ್, ಇಲ್ಲೆಲ್ಲ ಗ್ಯಾಪು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಸ್ಟಿಲ್ ಇಟ್ಸ್ ಸೋ ಬ್ಯೂಟಿಫುಲ್. ಆರ್ಕಿಟೆಕ್ಚರ್ ಇಸ್ ವಂಡರ್. ಸೊ ನಮ್ಮಲ್ಲಿ ಇಂಥದ್ದು ಎಷ್ಟು ದೇವಸ್ಥಾನಗಳಿದೆ, ಅದನ್ನು ಅವರು ಬಂಡೆ ಕೆತ್ತಿದ್ದಾರೆ, ನೀನು ನಿನ್ನ ಬಾಡಿನೇ ಕೆತ್ಕೊಂಡಿದ್ದೀಯಾ. ಯು ಆರ್ ಆಲ್ಸೋ ವಂಡರ್. ನಾವು ಬಾಡಿನೇ ಒಂಥರ ಶಿಲ್ಪ್ ಇದ್ದಂಗೆ ಇವನು, ಸೆಲ್ಫ್ ಒನ್ ನಾವು ಬಾಡಿನೇ ಕೆತ್ಕೊಂಡಿದ್ದೀಯಾ. ಕೆತ್ಕೊಂಡಿರೋದು. ಕೌಂದಿನಿ ನದಿ ಮೂಲ, ಕೌಂದಿನಿ ಋಷಿ. ಕೌಂದಿನಿ ಋಷಿ ಇದೇನು ಹೇಳಲಿಲ್ಲ ಏನು ಸರ್ ಅದು? ಪ್ರತಿಷ್ಠಾಪನೆ ಮಾಡಿದ್ದು ಕೌಂದಿನಿ ಋಷಿ ಅಂತ ಈ ದೇವಸ್ಥಾನ. ದೇವರಕ್ಕೆ ಬಂಡೆ ಹತ್ಬೇಕಂತೆ. ನಾವು ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೋಗ್ತಾ ಇದ್ವಿ. ಸೊ ವಿಶೇಷವಾಗಿ ನೋಡಿ, ಎಂಟ್ರನ್ಸ್ ದೇವಸ್ಥಾನ. ಇಲ್ಲಿ ನಂದಿ ಇದೆ ನೋಡಿ, ಇಲ್ಲೊಂದು ನಂದಿ ಇದೆ. ನಂದಿ ಜೊತೆ ಇಲ್ಲಿ ಕಿಂಡಿ ಇದೆ. ಕಿಂಡಿ ಮುಖಾಂತರ ನಿಮಗೆ ಶಿವಲಿಂಗ ಕಾಣುತ್ತೆ ನೋಡಿ ಇಲ್ಲಿ. ಬ್ಯೂಟಿಫುಲ್. ರಘುಬ್ರೋಗೆ ಹುಟ್ಟುಹಬ್ಬದ ಆರ್ಥಿಕ ಹಬ್ಬದ ಶುಭಾಶಯಗಳು. ಇನ್ನೊಂದ್ಸಲ ರಘುರಾಮಪ್ಪನವರಿಗೆ ಅವರ 40 ಹಬ್ಬದ ಶುಭಾಶಯಗಳು. ನಾವೆಲ್ಲ ರೈಡರ್ಸ್ ಅವರ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ನೀವು ಇದೇ ರೀತಿಯಲ್ಲಿ ಇನ್ನೂ ನಿಮ್ಮ ಬಾಡಿಯನ್ನು ಬೆಳೆಸ್ತಾ ಹೋಗಬೇಕು. ಹಾಗೆಯೇ ನೀವು ಬೆಳಿಬೇಕು ಮತ್ತು ನಮ್ಮನ್ನು ಜೊತೆಗೆ ಬೆಳೆಸಬೇಕು. ನಮ್ಮದು ಸ್ವಲ್ಪ ಬಾಡಿ ಬರೋ ಹಾಗೆ ನೋಡ್ಕೋಬೇಕು. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ತ್ಡೇ. ನಿಮ್ಮ ಕೂದಲು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ತಗೋಣ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ರಘು. ಥ್ಯಾಂಕ್ ಯು. ಇಲ್ಲಿ ತುಂಬ ಮಾತಾಡ್ತಾರೆ, ಸೊ ಬ್ಯಾಡ್ದಾಗಿರೋ ವಿಚಾರಗಳೆಲ್ಲ ತೆಗಿತಾರೆ. ಸೊ ಇಲ್ಲಿಗೆ ಕಟ್. ಬೇಡ ಕಟ್.